ತಾಲೂಕಿನಲ್ಲಿ ಕಾಡಾನೆ ಮಾನವರ ನಡುವಿನ ಸಂಘರ್ಷ ತಾರಕಕ್ಕೇರಿದ್ದು ಆನೆ ದಾಳಿಗೆ ಮತ್ತೊಂದು ಬಲಿಯಾಗಿದೆ. ತೋಟದ ಕೆಲಸಕ್ಕೆ ತೆರಳುತ್ತಿದ್ದ ಮಹಿಳೆ ಮೇಲೆ ಕಾಡಾನೆ ಏಕಾಏಕಿ ದಾಳಿ ಮಾಡಿ ಬಲಿ ಪಡೆದಿದೆ. ತಾಲೂಕಿನ ಅಂಕಿಹಳ್ಳಿ ಗ್ರಾಮದಲ್ಲಿ ಈ ದುರಂತ ಘಟಿಸಿದ್ದು ಗಜೇಂದ್ರಪುರ ಗ್ರಾಮದ ಚಂದ್ರಮ್ಮ ಮೃತ ಮಹಿಳೆ. ಚಂದ್ರಮ್ಮ ಸೇರಿದಂತೆ ಒಟ್ಟು 12 ಮಹಿಳೆಯರು ತೋಟದ ಕೆಲಸಕ್ಕೆ ತೆರಳುತ್ತಿದ್ದ ವೇಳೆ ಏಕಾಏಕಿ 5 ಕಾಡಾನೆ ಹಿಂಡು ದಾಳಿ ಮಾಡಿವೆ. ಈ ವೇಳೆ ಎಲ್ಲರೂ ದಿಕ್ಕಾಪಾಲಾಗಿ ಓಡಿದ್ದು ದುರಾದೃಷ್ಟವಶಾತ್ ಚಂದ್ರಮ್ಮ ಕಾಡಾನೆಗೆ ಸಿಲುಕಿ ಜೀವ ಕಳೆದುಕೊಂಡಿದ್ದಾರೆ. ಸೊಂಡಲಿನಿಂದ ಎತ್ತಿ ಬಿಸಾಡಿ ಕಾಲಿನಿಂದ ತುಳಿದು ಬರ್ಬರವಾಗಿ ಜೀವ ತೆಗೆದಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ದೌಡಾಯಿಸಿದ್ದಾರೆ. ಮಲೆನಾಡು ಭಾಗದಲ್ಲಿ ಕಾಡಾನೆ ದಾಳಿ ಮಿತಿಮೀರಿದ್ದು ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ಬಲಿಯಾಗುತ್ತಿರುವುದು ಈ ಭಾಗದ ಜನರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಆನೆಗಳನ್ನು ಸೆರೆ ಹಿಡಿದು ಸ್ಥಳಾಂತರಿಸುವಂತೆ 10 ಬಾರಿ ಮನವಿ ಮಾಡಿದರೂ ಸರ್ಕಾರವಾಗಲಿ ಅರಣ್ಯ ಇಲಾಖೆಯಾಗಲಿ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಆರೋಪಿಸಿ ಸ್ಥಳೀಯರು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಚೇತನ್ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಮೃತದೇಹ ಮೇಲೆತ್ತಲು ಬಿಡದೆ ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸ್ಥಳಕ್ಕೆ ಬಂದ ಆಂಬ್ಯುಲೆನ್ಸ್ ಹಾಗೂ ಅಧಿಕಾರಿಗಳ ವಾಹನ ತಡೆದು ನಮಗೆ ಶಾಶ್ವತ ಪರಿಹಾರ ಬೇಕು, ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಲು ಮೇಲಾಧಿಕಾರಿಗಳು ಸಚಿವರು ಬಂದು ನಮಗೆ ಸೂಕ್ತ ನ್ಯಾಯ ದೊರಕುವವರೆಗೂ ಶವ ಮೇಲೆತ್ತಲು ಬಿಡುವುದಿಲ್ಲ ಎಂದು ಮಳೆಯ ನಡುವೆಯೂ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಕೇವಲ ಅಮಾಯಕರೇ ಆನೆ ದಾಳಿಗೆ ಬಲಿಯಾಗುತ್ತಿದ್ದಾರೆ. ಕಳೆದ 3-4 ತಿಂಗಳ ಅಂತರದಲ್ಲಿ 6 ಮಂದಿ ಮೃತಪಟ್ಟಿದ್ದಾರೆ. ಅರಣ್ಯ ಇಲಾಖೆ ಸಚಿವರು ಕೇವಲ ಭರವಸೆ ನೀಡುತ್ತಿದ್ದಾರೆಯೇ ಹೊರತು ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವಲ್ಲಿ ವಿಫಲರಾಗಿದ್ದಾರೆಂದು ಕಿಡಿಕಾರಿದರು. ಸ್ಥಳಕ್ಕೆ ಅರಣ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸಬೇಕು, ಅಲ್ಲಿಯವರೆಗೂ ಮೃತದೇಹ ಮೇಲೆತ್ತಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದರು. ಇದರಿಂದ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯುತ್ತಿದ್ದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಎಸ್ಪಿ ಮೊಹಮ್ಮದ್ ಸುಜೀತಾ, ಸಿಸಿಎಫ್ ಏಡುಕುಡಲಂ, ಡಿಎಫ್ಒ ಸೌರಭ್ ಕುಮಾರ್ ಆಗಮಿಸಿ ಪ್ರತಿಭಟನಾಕಾರರ ಸಮಸ್ಯೆ ಆಲಿಸಿ ಮೃತ ಮಹಿಳೆ ಜೊತೆಗಿದ್ದ ಮಹಿಳೆಯರು ಕಣ್ಣೀರಿಟ್ಟು ಕಾಡಾನೆ ಪೀಡಿತ ಪ್ರದೇಶದ ಜನರು ನಿತ್ಯ ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದೆ ತೆರೆದಿಟ್ಟಿದ್ದಾರೆ. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಅಧಿಕಾರಿಗಳು ಹಲವು ಭರವಸೆ ನೀಡಿ ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಯಶಸ್ವಿಯಾದರು. ಈಗಿನಿಂದಲೇ ಕಾಡಾನೆ ಚಲನ ವಲಯದ ಬಗ್ಗೆ ಸರಿಯಾದ ಮಾಹಿತಿ ಪಡೆದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಲು ಸರ್ಕಾರದೊಂದಿಗೆ ಚರ್ಚೆ ನಡೆಸುತ್ತೇವೆ. ರಾತ್ರಿ ವೇಳೆ ವಿದ್ಯುತ್ ಕಡಿತ ಮಾಡದಂತೆ ಸೆಸ್ಕಾಂ ಇಲಾಖೆಗೆ ಸೂಚನೆ ನೀಡಲಾಗಿದೆ. ಕಾಡಾನೆ ಹಾವಳಿ ತಪ್ಪಿಸಲು ಸಾಕಷ್ಟು ಕ್ರಮ ಕೈಗೊಳ್ಳುತ್ತೇವೆಂದು ಭರವಸೆ ನೀಡಿ ಮೃತರ ಕುಟುಂಬಕ್ಕೆ 20 ಲಕ್ಷದ ಪರಿಹಾರದ ಚೆಕ್ ವಿತರಿಸಿದ್ದಾರೆ. ಬಳಿಕ ಪ್ರತಿಭಟನಾಕಾರರು ಧರಣಿ ಹಿಂಪಡೆದು ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ಬೇಲೂರು ತಾಲೂಕು ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಗ್ರಾಮಸ್ಥರಾದ ಪುನೀತ್ ಹಾಗೂ ಕೃಷ್ಣ ಮಾತನಾಡಿ ಬೆಳಗ್ಗೆ 7:45ರಲ್ಲಿ ಕೂಲಿ ಕಾರ್ಮಿಕ ಮಹಿಳೆ ಬಲಿಯಾಗಿದ್ದಾರೆ. ಅರಣ್ಯ ಇಲಾಖೆಯವರು ಈ ಭಾಗದಲ್ಲಿ ಆನೆಗಳ ಬಗ್ಗೆ ಮಾಹಿತಿ ನೀಡುತ್ತಿಲ್ಲ. ನಮಗೆ ನಿಮ್ಮ ಪರಿಹಾರ ಬೇಡ. ಆ ಕುಟುಂಬಕ್ಕೆ ತಬ್ಬಲಿ ಮಕ್ಕಳಿಗೆ ಯಾರು ಸಾಂತ್ವನ ಹೇಳೋರೆಂದು ಕಣ್ಣೀರು ಹಾಕಿದರು. ಬೆಳ್ಳಂಬೆಳಗ್ಗೆ ದೈತ್ಯಾಕಾರದ ಕಾಡಾನೆಯೊಂದು ವಾಸದ ಮನೆಯ ಮುಂದೆಯೇ ಸಾಗಿ ಹೋದ ಘಟನೆ ಸಕಲೇಶಪುರ ತಾಲೂಕಿನ ಕೆರೋಡಿ ಗ್ರಾಮದಲ್ಲಿ ನಡೆದಿದೆ. ಆದರೂ ಇದರ ಅರಿವಿಲ್ಲದ ಮಹಿಳೆ ತನ್ನ ಪಾಡಿಗೆ ತಾನು ರಂಗೋಲಿ ಬಿಡಿಸಿ ಮನೆಯೊಳಗೆ ಹೋಗಿದ್ದಾರೆ. ಸಿಸಿ ಕ್ಯಾಮೆರಾ ಪರಿಶೀಲಿಸಿದ ನಂತರ ತನ್ನ ಪಕ್ಕದಲ್ಲೇ ಆನೆ ಹೋಗಿರುವುದನ್ನು ಕಂಡು ಮಹಿಳೆ ಬೆಚ್ಚಿ ಬಿದ್ದಿದ್ದಾರೆ. ನಂತರ ರಸ್ತೆಯಲ್ಲಿ ಕೆಲಸಗಾರರಿಗೆ ಒಂಟಿ ಸಲಗ ಎದುರಾಗಿದ್ದು ಓಡಿ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಇದು ಆನೆ ಮೃತಪಟ್ಟಿದ್ದಾರೆ. ನಮಗೆ ಸ್ಥಳೀಯ ಅಧಿಕಾರಿಗಳು ಯಾರು ಬಂದು ಇದು ಮಾಡ್ತಾ ಇಲ್ಲ. ETF ಕಂಟ್ರೋಲರ್ ಯಾರು ಬರ್ತಾ ಇಲ್ಲ. ಆಮೇಲೆ ನಮಗೆ ಮೆಸೇಜ್ ಕೊಡಲ್ಲ. ನಾವು ಯಾವ ತೋಟ ಹೇಳ್ಬೇಕು ಆ ತೋಟದವರು ಬಂದು ಹೇಳಿದ್ರು ಬರಲ್ಲ. ಈಗ ನಮಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಫಾರೆಸ್ಟ್ ಆಫೀಸರು, DC, ತಹಸೀಲ್ದಾರ್, ಪ್ರತಿಯೊಂದು ಆಫೀಸರ್ಗಳು ಬರಬೇಕು. ನಮಗೆ ಅವರು ಮಾಹಿತಿನೇ ಕೊಡ್ತಾ ಇಲ್ಲ. ETF ಕಂಟ್ರೋಲ್, ಫಾರೆಸ್ಟ್ ಮಿನಿಸ್ಟರ್ ನಮಗೆ ಮೇನ್ ಬರಬೇಕು. ಇದು ಒಂದಾಗ್ತಾ ಇಲ್ಲ. ಇಲ್ಲಿ ಒಂದು ಕಡಿಮೆ ಅಂದ್ರೆ 5 ಆಗಿದ್ದಾವೆ. ಹಿಂಗೆ ಮುಂದೆ ಹೋಗ್ತಾ ಇದ್ರೆ ಇದು ಸುಮಾರು ಆಗ್ತವೆ. ಇದಕ್ಕೂ ನಮಗೆ ಕರೆಕ್ಟಾಗಿ ಒಂದು ಸರ್ಕಾರದ ಅಡ್ಜಸ್ಟ್ಮೆಂಟ್ ಕೊಡಬೇಕು.
ಕೇಳ್ಕೊಳ್ತೀನಿ. ಅರಣ್ಯ ಸಚಿವರೆಲ್ಲ ಬರ್ಬೇಕು, ಅರಣ್ಯ ಸಚಿವರು ಬರ್ಬೇಕು, ಈಶ್ವರ್ ಖಂಡ್ರೆ ಇದ್ದಾರೆ ಏನಿದ್ರೆ ಅವರು ಬರ್ಬೇಕು ನಮಗೆ ಇಲ್ಲಿಗೆ. ಮೆಸೇಜ್ ಕೊಡೋದು ನಮಗೆ ಇಂಡಿಯಾ ಕಂಟ್ರೋಲರು ಆರಾಮಾಗಿ ಬಂದು ಬಿಟ್ಕೊಡೋದು ಟೀ ಅದು ಕುತ್ಕೊಂಡು ಅಲ್ಲಿ ಅಂಗಡಿ ಹತ್ರ ಬಂದಿರ್ತಾರೆ. ಒಂದು ಹೇಳ್ಬೇಕು ಬೇಜವಾಬ್ದಾರಿ ಹೇಳಿದ್ರು ಬಂದು ವಿಘ್ನ ಮಾಡಲ್ಲ. ಅವ್ರು ಬರ್ಬೇಕು ನಮ್ಗೆ ಅಧಿಕಾರಿಗಳು. ಒಬ್ಬರೇ ಒಬ್ರು ಫಾರೆಸ್ಟ್ ಕಂಟ್ರೋಲರು ಇಲ್ಲಿ ಬಂದ್ಬಿಟ್ಟು ಏನಾಗಿದೆ ಅಂತ ಹೇಳಿ ಬಂದಿಲ್ಲ. ಒಬ್ರು ಡ್ರೈವರ್ ಬಂದ್ಬಿಟ್ಟು ಬರೀ ಜೀಪ್ ನಿಲ್ಸಿ ಹೋಗಿದ್ದಾರೆ. ಅವರು ಎಲ್ಲ ಬರ್ಬೇಕು ಇವತ್ತು.